ಮಲ್ಲಿಕಾರ್ಜುನ ಅಂತ ನಮ್ಮ ಅಕ್ಕನ ಅವರು ಹೋದ ವರ್ಷ ಲೀಜಿಗೆ ಹೊಲ ಹಾಕ್ಯಂಡ್ರಿ. ಹೊಲ ಹಾಕ್ಯಂಡು ಮಾಡಿ ಸಾಲ ತಂದು ಮಾಡ್ಯಾರ. ಹೋದ ವರ್ಷ ಮಳೆ ಬಂದು ಬೆಳೆ ಲಾಸ್ ಆಯಿತು. ಮತ್ತು ಈ ವರ್ಷನೂ ಮಾಡಿ ಮತ್ತೆ ಅದು ಸಾಲ ತೀರಿಸಿದ್ರಾಯ್ತು ಬೆಳಿತದಂತೇಳಿ ಈ ವರ್ಷನೂ ಸಾಲ ತಂದು ಹತ್ತಿ ಬೀಜ ತಂದು ಊರ್ಯಾರ. ಈ ವರ್ಷ ಮಳೆ ಇಲ್ದ ಹತ್ತಿ ಬೀಜ ನಾಟಿಲ್ಲ. ಮತ್ತೆ ಬೀಜ ತಂದು ಮತ್ತೆ ನಾಟ್ಸ್ಯಾರ. ಮತ್ತೆ ಮಳೆ ಇಲ್ಲ, ಮತ್ತು ಲಾಸ್ ಆಗ್ಯದ. ಅವ್ರ ಮಕ್ಕಳು ಸಣ್ಣರಾರ. ತವ್ರ ಮನೆಯಾಗೂ ಗಂಡು ಮಕ್ಕಳಿಲ್ಲ, ಬರೀ ಹೆಣ್ಮಕ್ಳು. ಹಾಗಾಗಿ ನಮ್ಮ ಸಾಲ ಸೂಲ ಮಾಡಿ ಲೀಜಿಗೆ ಹೊಲ ಹಾಕ್ಯಂಡು ಬೆಳೆದು ಮಕ್ಕಳು ಓದಿಸ್ಕೊಂಡು ಅಷ್ಟು ಓದಿಸಿ ಮಾಡ್ಯಾರ. ಈ ಸಾಲ ಜಾಸ್ತಿ ಆಗ್ಯದ. ಅವನಿಗೆ ಏನೋ ದಿಕ್ಕು ಸುಧಾರಿಸಿಲ್ಲ. ಹೋದ ವರ್ಷ ಮಳೆ ಬಂದು ಲಾಸ್ ಆಯ್ತು ರೀ. ಮಳೆ ಬಂದು ಆಗಲಿಲ್ಲ. ಹತ್ತಿ ಹೆಚ್ಚಾರ. ಒಣಗಿ ಬಿಟ್ಟದ್ರಿ. ಬೀಜನೇ ನಾಟಿಲ್ರಿ. ಅರ್ಧಕ್ಕೆ ಮರ್ಧಕ್ಕೆ ನಾಟ್ಯಾವ. ಒಂದು ನಾಟ್ಯದ ಒಂದು ನಾಟಿಲ್ಲ. ಹಂಗಾಗಿ ಬುಡಕ್ಕೂ ಬರಲ್ಲ ಅಂತ ಸಾಲ ಮಾಡಿ ಮತ್ತೆ ಮಸಾಲೆ ತಂದು ಹಾಕ್ಯಾರ. ಮಸಾಲೆ ಸಿಗವಲ್ದು. ಈಗ 1 ಚೀಲ 2 ಚೀಲ ಮಸಾಲೆ ಕೊಟ್ಟರೆ ಹೊಲಕ್ಕೆ ಏನಾಗೋದಿಲ್ಲ. ಹಂಗಾಗಿ ಸಾಲ ಮಾಡ್ಕೊಂಡು ಭಾಳ 2 ಸಲ ಹಚ್ಚಾರ. ಎಣ್ಣೆ ತೊಗೊಂಡೋಗಿ ಕುಡ್ದಾರ. ಹೊಲಕೊಡಿ ಎಣ್ಣೆ ತೊಗೊಂಡೋಗಿ ನಮ್ಮ ಮಗಳು ಮನ್ಯಾಗ ಆಡ್ರಿ. ಮಕ್ಕಳು ಸಣ್ಣರಾರ. ಅವು ಸಾಲಿಗೆ ಹೋಗ್ಯಾವ. ಅಥವಾ ಒಬ್ಬತ್ತನೇ ಎಣ್ಣೆ ತೊಗೊಂಡೋಗಿ ದೂರ ಹೋಗಿ ಕುಡಿದು ಬಿಟ್ಟ. ಆಕಿಗೆ ಗೊತ್ತಿಲ್ಲ ಮನ್ಯಾಗ ಒಬ್ಬಾಕಿನ ಹೇಳ. ಆಮೇಲೆ ಹುಡುಗರು ನೋಡಿ ಬಂದು ಹೇಳ್ಯಾರ. ಒಬ್ಬಾಕಿನ ಆಟ ಮುಗಿಸ್ಕೊಂಡು ಬಂದು ದವಾಖಾನಿಗೆ ಹಾಕ್ಯಾಳ. ಆಮೇಲೆ ನಮ್ಮ ಅಕ್ಕವರು ರಸ್ತಾಪುರದಾಗ ಇರ್ತಾರೆ. ತವ್ರ ಮನೆ ರಸ್ತಾಪುರ. ಅಲ್ಲಿ ಯಾರಿಲ್ಲ ಅಣ್ಣ ತಮ್ಮರು, ಬರೀ ಹೆಣ್ಮಕ್ಳು ಅವರು 4 ಮಂದಿ. ಬೆಳಗ್ಗೆ 9 ಗಂಟೆಗೆ ಪೋಸ್ಟ್ ಮಾರ್ಟಮ್ ಯಾರು ಕಿವಿಗೆ ಹಾಕ್ಯವಲ್ರಿ, ಮಾಡವಲ್ರಿ ಯಾರು. ಹಂಗಾಗಿ ನಾವು ನಮ್ಗೆ ಯಾರು ಕಿವಿಗೆ ಹಾಕ್ಯತ್ತಾರ್ರಿ ಬಡವ್ರು. ಇವ್ ನಾವು ಸುಮ್ಮನೆ ಕುಂತೀವಿ ಮಾಡಿದಾಗ ಮಾಡಲಿ ಅಂತ. ಇವತ್ತು ಏನಂದ್ರೆ ಈ ಕರ್ನಾಟಕದಲ್ಲಿ ಇರೋದು ಪಕ್ಷ ಇದ್ರೂ ಇರ್ಲಾರಂಗೆ ಅದ BJP. ಆಳೋರಿಗೆ ಕೇಳೋರು ಇದ್ರೆ ಎಚ್ಚತ್ತಿರ್ತಾರೆ. ಮತ್ತು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ ಒಂದು 20 ಗಂಟೆ ಆದ್ರೂ ವ್ಯಾಪಾರ ಆಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಅವ್ರಿಗೆ ಇನ್ಕಮ್ ಬರಲ್ಲ ಆದ್ರೆ ಹೋಗಿ ವ್ಯಾಪಾರ ಮಾಡ್ತಾರೆ, ಮಾಡಿ ಕಳಿಸಿಬಿಡ್ತಾರೆ. ಈ ಬಡವ ರೈತರು ಅವ್ರ ಕಷ್ಟ ಈಗ ಸತ್ತದಂತ ಅವರು ಕಣ್ಣಿರ್ತಕ್ಕಂಥ ರಾತ್ರಿ ಬೆಳಗಾನ ಇಲ್ಲಿ ದಾಮಿ ಕಡಿಸ್ಕೊಂಡು ಕುಂತಾರ. ಅವ್ರು ವ್ಯಾಪಾರ ಮಾಡ್ತಾಯಿಲ್ಲ, ಮಾಡ್ಲಾರ ಮನೆಗೆ ಹೋದ್ರೆ ಈಗ 10 ಗಂಟೆ ಆದ್ರೂ ಮಾಡಿಲ್ಲ. ಮೇನ್ ಅಂದ್ರೆ ವ್ಯಾಪಾರ ಇಳಂಬಾದ ಈ ಕರ್ನಾಟಕದ ಗ್ರಾಮ ಮಂತ್ರಿಗಳು ಈ ರೈತರ ಮ್ಯಾಗ ಆಗ್ತಕ್ಕಂಥದ್ದು, ಬಡವ್ರ ಮ್ಯಾಗ ಆಗ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಇಲ್ಲಿ ನಾ ಅನೇಕ ಸರಿ ಬಂದೀನಿ. ಒಂದು ಕನಿಷ್ಠ ಅಂದ್ರೆ ಒಂದು 12 ಗಂಟೆ ಬೇಕು. ಇಲ್ಲಿ 12 ಗಂಟೆ 24 ಗಂಟೆ ಆಗ್ತದೆ. ಆ ಬಾಡಿಗೆ ಹೇಳ್ಬೇಕಾ ಅವ್ರು ಏನು ಹೇಳ್ಬೇಕಾ ಬಡವರು?